అనంత కోటిలు బ్రహ్మాండ నాయక్ రాజాదిరాజ్ యోగిరాజ్ పరబ్రహ్మ శ్రీ సచ్చిదానంద్ శ్రీ సద్గురు ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಗುರು ಪೂರ್ಣಿಮಾ ಇತ್ತು. ಗುರು ಪೂರ್ಣಿಮಾ ಇದ್ದಾಗ ಎಲ್ಲರೂ ಕೂಡ ಸಾಯಿಬಾಬಾನ ನೋಡ್ಕೊಂಡು ಬಂದಿದ್ದೀರಾ, ಆಶೀರ್ವಾದ ತಗೊಂಡು ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಸೊ ಹೇಗಾಯಿತು ನಿಮ್ದೆಲ್ಲ ದರ್ಶನ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ನಾನು ಕೂಡ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿಪ್ಪ ಅಂತ ಅಂದ್ಬಿಟ್ಟು ಅಂದರೆ ಒಂದು ಮಿರಾಕಲ್ಲೇ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ದೇವರು ಈ ಥರ ಮಿರಾಕಲ್ಸ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಸಾಯಿಬಾಬಾದ ಮಿರಾಕಲ್ಸ್ ಅಂದರೆ ತುಂಬಾ ಇದೆ ನನ್ನ ಲೈಫಲ್ಲಿ. ಸೊ ನಿನ್ನೆ ಏನಾಯ್ತಪ್ಪ ಅಂತ ಅಂದಾಗ ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ರೀಲ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಒಬ್ಬರು ಲೇಡಿ ವಿಡಿಯೋ ಮಾಡಿ ಹಾಕಿದ್ರು. ನಾನು ಶಿರ್ಡಿಗೆ ಹೋಗಿದ್ದೀನಿ. ಶಿರ್ಡಿಗೆ ಹೋದಾಗ ನನಗೆ ಬಾಬನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಮಧ್ಯಾಹ್ನ ಟಿಕೆಟ್ ಆರ್ತಿ ಟಿಕೆಟ್ ತೊಗೊಂಡಿದ್ದೆ, ಬಟ್ ಸಿಗಲಿಲ್ಲ. ತುಂಬ ಜನ ಇದ್ದರು, VIP ಎಲ್ಲ ದರ್ಶನ ತುಂಬ ಇದಿತ್ತು ಅಂತ ಹೇಳ್ಬಿಟ್ಟು. ಬಟ್ ಒಂದೆರಡು ಕಣ್ಣೀರು ಹಾಕಿದಾಗ ಬಾಬನಿಗೆ ಏನು ನನ್ನ ಮೇಲೆ ಕರುಣೆ ತೋರಿಸಿದ್ರು ಏನೋ ಗೊತ್ತಿಲ್ಲ. ಸಡನ್ನಾಗಿ ನನಗೆ VIP ಎಂಟ್ರಿಯಲ್ಲಿ ನನಗೆ ಸಿಕ್ತು, ಆರ್ತಿನೂ ಕೂಡ ಸಿಕ್ತು ಅಂತ. ಸೊ ಆ ವಿಡಿಯೋ ನೋಡಿದಾಗ ನನಗೊಂದು ಸ್ವಲ್ಪ ಎಮೋಷ್ನಲ್ ಆಯಿತು ಆ ವಿಡಿಯೋ ನೋಡಿದಾಗ. ಯಾಕೆಂದರೆ ಜಾನ್ವರಿಯಲ್ಲಿ ನಾವು ಶಿರ್ಡಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ನವಂಬರಲ್ಲಿ ಪ್ಲ್ಯಾನ್ ಮಾಡಿದ್ದು, ಟಿಕೆಟ್ ಎಲ್ಲ ಬುಕ್ ಆಗಿ ನಾವು ಇನ್ನೇನು ಜಾನ್ವರಿಯಲ್ಲಿ ಆ ಡೇ ನಾವು ಹೊರಡಬೇಕಿತ್ತು. ಸೊ ಆಯುಧಿ ಹೆಲ್ತ್ ಅಪ್ಸೆಟ್ ಆಯಿತು ಅಂತ ಹೇಳಿಬಿಟ್ಟು ಶಿರ್ಡಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಶಿರ್ಡಿಗೆ ಹೋದಾಗ ಕ್ಯಾನ್ಸಲ್ ಆದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆ ಅಂತ ಅಂದ್ಬಿಟ್ಟು ಅಂದರೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೊರಡಬೇಕು ಇವತ್ತು ಅಂತ ಹೇಳ್ಬಿಟ್ಟು ಅಂದಾಗ ಆಯುಧಿ ಹೆಲ್ತ್ ಅಪ್ಸೆಟ್ ಆಯ್ತಲ್ಲ, ಇದೇನಿದು ಅಂದರೆ ನನಗೆ ಯಾಕೆ ಹಿಂಗೆ ಅನಿಸ್ತು ಅಂತ ಅಂದ್ಬಿಟ್ಟಂದರೆ ಅವ್ರು ಕರೆಸ್ಕೊಬೇಕು ಅಂತ ಇದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ಇದ್ದಾಗ ಮುಂಚೆನೇ ಯಾಕೆ ಪ್ಲ್ಯಾನ್ ಮಾಡಬೇಕಿತ್ತು ನನ್ನ ಕೈಯಲ್ಲಿ? ನೀವು ಕರ್ಸ್ಕೋಬೇಕಿತ್ತು ಅಂದರೆ ಪ್ಲ್ಯಾನ್ ಎಲ್ಲ ಮಾಡಿಸ್ಕೊಂಡು ಕ್ಲೀನಾಗಿ ಕರ್ಸ್ಕೊಬೇಕಲ್ಲ. ಯಾಕೆ ಅವ್ರದ್ದು ಚಮತ್ಕಾರ, ಅವ್ರದ್ದು ಲೀಲೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಸ್ಟಿಲ್ ಇನ್ನೋವರೆಗೆ ಅವ್ರು ಯಾಕೆ ಆ ಪ್ಲ್ಯಾನನ್ನು ಅವ್ರು ಕ್ಯಾನ್ಸಲ್ ಮಾಡಿದ್ರು ಅನ್ನೋದು ನನಗೆ ಇನ್ನೋವರೆಗೆ ಕ್ವಶನ್ ಮಾಡ್ತಿದ್ದೆ. ಸೊ ಇದು ಹೆಲ್ತ್ ತುಂಬ ಅಪ್ಸೆಟ್ ಆಗಿತ್ತು. ಬಟ್ ಪ್ಲ್ಯಾನ್ ಕ್ಯಾನ್ಸಲೇ ಆಯಿತು. ನಾವು ಹೋಗಲ್ಲ ಬಿಡಿ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಆಯಿತು. ಸೊ ಅವತ್ತು ನಾನು ಚೂರು ನನಗೆ ಬಾಬನ ಮೇಲೆ ಬೇಜಾರಿತ್ತು, ಕರೆಸಿಲ್ಲಲ್ಲ ಅಂತ. ಸೊ ಆ ವಿಡಿಯೋ ನೋಡಿದಾಗ ನನಗೊಂಚೂರು ಕಣ್ಣಲ್ಲಿ ನೀರು ಬಂತು, ಎಮೋಷನಲ್ ಬಂತು. ಎಲ್ರಿಗೂ ಕರೆಸ್ಕೊತಾರೆ, ನಾನು ಅಂಥದ್ದು ಏನು ಮಾಡಿದ್ದೆ ನನಗೆ ಅವ್ರು ಕರೆಸ್ಕೊಂಡಿಲ್ವಲ್ಲ ಅಂತ ಹೇಳಿಬಿಟ್ಟು ಒಂದ್ಸಲಿ ಒಂದು ಕೊರಿತಾ ಇತ್ತು, ಬಿಡಿ ಹೋಗಲಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾವು ಬಾಬನ ದರ್ಶನ ಮಾಡೋಕ್ಕಾಗತ್ತೋ ಇಲ್ಲೋ, ಇವತ್ತು ಗುರು ಪೂರ್ಣಿಮಾ ಬೇರೆ. ಪ್ರತಿ ವರ್ಷ ನಾನು ಹೋಗ್ತೀನಿ, ಬಟ್ ಇವತ್ತು ಆಗುತ್ತೋ ಇಲ್ಲೋ ಅನ್ನೋದೇ ನನ್ನ ಕ್ವಶನ್ ಮಾರ್ಕ್ ಆಗಿತ್ತು. ಸಡನ್ ಆಗಿ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ರೆಡಿ ಆಗಿರು, ಸಂಜೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಅಂದಾಗ ಸ್ವಲ್ಪ ಖುಷಿ ಆಯಿತು. ಇವತ್ತು ದರ್ಶನ ಮಾಡೋಕ್ಕೆ ಸಿಗತ್ತೆ ಅಂತ ಹೇಳಿದಾಗ ಸೊ ಹೋದೆ. ಖುಷಿಯಾಗಿ ಹೋದ್ವಿ. ಅಲ್ಲಿ ನೋಡ್ತಾ ಇದ್ವಿ ಬಾಬನ ದರ್ಶನ ಮಾಡೋಕ್ಕೆ ಎಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಗಾಡಿ ಪಾರ್ಕ್ ಮಾಡಿಕೊಂಡು ನಾವು ಹೋದ್ವಿ. ಸೊ ಒಂದು 10 ಮಿನಿಟ್ಸಲ್ಲಿ ನಾವು ಹೋದ್ವಿ. ಕ್ಯೂ ಇತ್ತು, 10 ಮಿನಿಟ್ಸ್ ಕ್ಯೂ ಇಲ್ಲಿಂದ ಮುಂದೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಅನ್ನದಾನಕ್ಕೆ ನಾವು ಟೋಕನನ್ನು ಕೂಡ ಬರ್ಸ್ಕೊಂಡ್ವಿ, ಅಮೌಂಟು ಕೂಡ ಅಲ್ಲಿ ನಾವು ಪೇ ಮಾಡಿದ್ವಿ. ನಂತರ ಅಲ್ಲಿಗೆ ಹೋಗಿ ನಾವು ಕುತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಆರತಿ ಸ್ಟಾರ್ಟ್ ಆಗಿಬಿಡ್ತು. ಆರತಿ ಸ್ಟಾರ್ಟ್ ಆದರೆ 20 ಮಿನಿಟ್ಸ್ ನಮಗೆ ನೀಟಾಗಿ ದರ್ಶನ ಆಗತ್ತೆ. ದರ್ಶನ ಆಗಿ ನಮಗೆ ನಿಜವಾಗ್ಲೂ ಒಂದು ಅದು ಬ್ಯೂಟಿಫುಲ್ ಫೇಸ್ ನೋಡೋಕ್ಕೆ ಸಿಗತ್ತೆ. ನಾನು ಯಾವಾಗಲೂ ಬಾಬಾ ಹತ್ರ ನಾನು ಹೋಗಬೇಕಾದ್ರೆ ನಗಾಡ್ಕೊಂಡೇ ಹೋಗೋದು. ಯಾಕೆ ಅಂತಂದರೆ ಎಷ್ಟೋ ಜನ ಭಕ್ತರು ಬಂದಿರ್ತಾರೆ, ತನ್ನ ಕಷ್ಟಗಳನ್ನು ಹೇಳ್ಕೊತಿರ್ತಾರೆ. ಬಟ್ ನಾನು ಯಾವತ್ತೂ ನನ್ನ ಕಷ್ಟಗಳನ್ನು ನಾನು ಹೇಳ್ಕೊಳಕ್ಕೆ ನಾನು ಹೋಗಲ್ಲ. ಅವ್ರ ಆ ಮುಖ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದಾಗ ಹೋದಾಗ ನನಗೆ ಅನ್ನಿಸ್ತಿದೆ, ಯಾವಾಗಲೂ ಅನಿಸುತ್ತೆ ಸ್ಮೈಲಿ ಫೇಸ್ ಒಳಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಬಾಬನ ಮುಖ ನೋಡೋಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮುಖದಲ್ಲಿ ಒಂದು ಖುಷಿ ಕಾಣುತ್ತೆ ಅಲ್ವಾ. ಮೇ ಬಿ ತುಂಬ ಜನ ಸಾಯಿ ಡಿವೋಟಿಸಿಗೆ ನಿಜವಾಗ್ಲೂ ಅನುಭವ ಆಗಿರುತ್ತೆ. ಸೊ ಬಾಬಾಗ ನೋಡಿ, ಎರಡೂ ಕಣ್ಣಿಂದ ನೋಡಿ, ಫಸ್ಟ್ ಅಲ್ಲಿ ನಾನು ಹಿಂಗೆ ದೃಷ್ಟಿ ತೆಗೆದೆ, ನನ್ನದೇ ದೃಷ್ಟಿ ಎಲ್ಲಿ ಬಿದ್ದುಬಿಡತ್ತೆ ಅವರಿಗೆ ಅಂತ. ಪ್ರತಿ ಸತಿ ನಾನು ಹೋದಾಗ ನಾನು ಮಾಡ್ತೀನಿ. ಕ್ಲೀನಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ದೃಷ್ಟಿ ತೆಗ್ದು ಖುಷಿಯಾಗಿ ನಗಾಡ್ಕೊಂಡು ಹೋಗಿ ಕುತ್ಕೊಂಡೆ. ಆರತಿ ಕೂಡ ಸ್ಟಾರ್ಟ್ ಆಯಿತು. ಆರತಿ ಕೂಡ ಮಾಡಿದಾಗ ಅಲ್ಲಿ ಯಾರ್ಯಾರು ಭಟ್ರು ಇರ್ತಾರೆ ಮತ್ತು ಕೆಲವೊಬ್ರು ಮೇನ್ ಪರ್ಸನ್ಸ್ ಎಲ್ಲ ಇರ್ತಾರೆ ಅಲ್ವ, ಅವರೆಲ್ಲ ತಟ್ಟೆ ತೊಗೊಂಡು ಆರತಿ ಮಾಡ್ತಾಯಿದ್ರು. ಸೊ ನನಗೂ ಫೀಲ್ ಆಯಿತು, ನನಗೂ ಒಂದು ಅಪರ್ಚುನಿಟಿ ಕೊಟ್ಟಿದ್ರೆ ನಾನು ಕೂಡ ಬಾಬಾಗೆ ಒಂದು ಆರತಿ ಮಾಡ್ತಿದ್ದೆ ಅಂತ ಹೇಳಿ. ಅದು ಬಾಬಾಂಗೆ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಿಜವಾಗ್ಲೂ ನನಗೂ ಕೂಡ ಅಪರ್ಚುನಿಟಿ ಸಿಕ್ತು.
ನನಗೂ ಕೂಡ ಅಲ್ಲಿ ಭಟ್ರೆಲ್ಲ ಏನು ತಟ್ಟೆ ಕೊಟ್ಟರು, ಆರತಿ ಮಾಡಿ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಡ್ತು. ಆರತಿ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಸಿಗ್ತಿದೆಯಲ್ಲ ಅಂತ ಹೇಳಿ ಬಾಬಂಗೂ ನಾನು ಆರತಿ ಮಾಡಿದೆ. ತುಂಬ 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 ಥ್ಯಾಂಕ್ಸ್ ಬಾಬಾ ಅಂತ ಹೇಳಿ, ಪ್ರತಿಯೊಂದಕ್ಕೂ ತುಂಬ ಥ್ಯಾಂಕ್ಸ್. ನನ್ನ ಲೈಫ್ನಲ್ಲಿ, ನನ್ನ ಜರ್ನಿಯಲ್ಲಿ ಪ್ರತಿಯೊಂದು ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು. ಪ್ರತಿಯೊಂದಲ್ಲೂ ನನ್ನ ಜೊತೆಯಾಗಿ ನಿಂತಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಬಾಬಂಗೆ ನಾನು ನಮಸ್ಕಾರ ಮಾಡಿ ನೆನ್ನೆ ಬಂದೆ. ಎಷ್ಟು ಖುಷಿ ಆಯಿತು ಅಂತ ಅಂದ್ಬಿಟ್ಟಂದರೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಲ್ಲಿಗೆ ಹೋಗೋಕ್ಕಾಗತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಹೋದೆ, ನೋಡಿದೆ, 20 ಮಿನಿಟ್ಸ್ ಆರತಿನೂ ಕೂಡ ಸಿಕ್ತು. ಆರತಿ ಮಾಡಿದೆ ನಾನು ಬಾಬಂಗೆ. ತುಂಬ ಜನ ಡಿವೋಟಿಸಿಗೆ ಈ ಥರ ಅಪರ್ಚುನಿಟಿ ಸಿಗೋದು ಎಲ್ರಿಗೂ ಸಿಗಲ್ಲ. ಪಡಿಬೇಕು ಅಂತ ಅಂದಾಗ ನಿಜವಾಗ್ಲೂ ಎಷ್ಟು ನಾವು ಪುಣ್ಯ ಮಾಡ್ಕೊಂಬಂದಿರ್ಬೇಕೇನೋ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಸ್ವೀಕರಿಸ್ಕೊಂಡು ಬರ್ತೀನಿ ಮತ್ತೆ ಅಂತ ಹೇಳಿ ಪಾಪನ ನಮಸ್ಕಾರ ಮಾಡಿ ಬಂದೆ. ಸೊ ಇಷ್ಟೆಲ್ಲ ಆಯಿತು ನಿನ್ನೆ ಗುರುಪೂರ್ಣಿಮಾ ದಿನ. ಸೊ ನಿಮಗೆ ಏನಾದರೂ ಈ ಥರ ಒಂದು ಮಿರಾಕಲ್ ಆಗಿದೆಯಾ ಅಂತ ಅಂದ್ಬಿಟ್ಟು ಹೇಳಿ. ಖಂಡಿತವಾಗ್ಲೂ ನಿಮ್ಮ ಸ್ಟೋರಿ ಕೇಳೋಕ್ಕೆ ನಾನು ಖುಷಿ ಆಗುತ್ತೆ. ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ನಾನು ಯಾವಾಗಲೂ ನಾನು ಫೀಲ್ ಮಾಡ್ಕೊಳ್ಳೋದು ಐ ಆಮ್ ಆಲ್ವೇಸ್ ಅ ಗಾಡ್ಸ್ ಚೈಲ್ಡ್. ನಿಜವಾಗ್ಲೂ ಅವರು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಂತಲೇ ನಾನು ಹೇಳ್ಕೊತೀನಿ. ಎಲ್ಲ ಕಡೆ ನಾನು ಹೋಗಬೇಕಾದ್ರೆ ಒಂದು ಪಾಸಿಟಿವ್ ವೈಬ್ಸಲ್ಲಿ ಹೋಗ್ತೀನಿ. ಎಲ್ಲೇ ಹೋಗಬೇಕಾದ್ರೆ ಈಸಿಯಾಗಿ ನಂಗೆ ಸಿಕ್ಬಿಡತ್ತೆ ಎಲ್ಲದನ್ನು. ದರ್ಶನ ಆಗಿರ್ಬೋದು, ತಿರುಪತಿಗೆ ಹೋಗಿದ್ದೀವಿ 1 ಅವರಲ್ಲಿ ದರ್ಶನ ಆಗಿದೆ. ಮಂತ್ರಾಲಯಕ್ಕೂ ಕೂಡ ಹೋಗಿದ್ದೀನಿ, ಅಲ್ಲೂ ಕೂಡ ಒಂದು 20-30 ಮಿನಿಟ್ಸಲ್ಲಿ ನನಗೆ ದರ್ಶನ ಚೆನ್ನಾಗಾಗಿದೆ. ಇಲ್ಲೂ ಕೂಡ ಈ ಥರ ಇಷ್ಟೊಂದು ಗುರುಪೂರ್ಣಿಮಾ ದಿನ ಎಷ್ಟು ಜನ ಬಂದಿರ್ತಾರೆ, ಅದರಲ್ಲೂ ಕೂಡ 10 ಮಿನಿಟ್ಸಲ್ಲಿ ನನಗೆ ದರ್ಶನ ಆಗಿ 20 ಮಿನಿಟ್ಸ್ ಆರತಿಗೆ ಕೂರಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಫೀಲ್ ಇರತ್ತಲ್ಲ, ಖುಷಿ ಇರುತ್ತೆ ಅಲ್ವಾ. ನಿಜವಾಗ್ಲೂ ಅದಕ್ಕೆ ಹೇಳೋದು ಯಾವಾಗಲೂ ಐ ಆಮ್ ಅ ಗಾಡ್ಸ್ ಫೇವ್ರೆಟ್ ಚೈಲ್ಡ್ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ಗ್ರೇಟ್ ಡೇ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಲಾಟ್ಸ್ ಆಫ್ ಲವ್.